ನನ್ನ ಕಮ್ಯುನಿಟಿಯಲ್ಲಿ ಚೈಲ್ಡ್ಹುಡ್ ಅಂತ ಹೇಳ್ತಾರಲ್ಲ ಅದನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಏನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ನನ್ನ ಜೀವನ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ಮಕ್ಕಳ ಮುಖ್ಯರು ಇವಾಗಿಂದ ಇಲ್ಲ ಸರ್, ನಮ್ಮ ಇತಿಹಾಸದಿಂದನೇ ಇದೆ. ಹೆಂಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಹೆಂಗ್ ಪರಿವರ್ತನೆ? ನಿಮ್ಮ ಬಾಲ್ಯದ ಬಗ್ಗೆ. ಸೊ ನನ್ನ ಬಾಲ್ಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸೊ ನನ್ನ ಕಮ್ಯುನಿಟಿಯಲ್ಲಿ ಈ ಏನಂತಾರೆ ಚೈಲ್ಡ್ಹುಡ್ ಅಂತ ಹೇಳ್ತಾರಲ್ಲ ಅದನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಎಲ್ಲರೂ ನಾರ್ಮಲ್ ಪೀಪಲ್ಗೆ ಏನಾಗುತ್ತೆ ಅಂದ್ರೆ ಆ ಬಾಲ್ಯ ಇರುತ್ತಲ್ಲ, ಆ ಆಟ ಆಡೋದು ಮಕ್ಕಳ ತರ ಅದೆಲ್ಲ ತುಂಬಾ ಇದು ಇರುತ್ತೆ. ಸೊ ನಾವು ಒಂದು ಸರ್ಟನ್ ಏಜ್ ಅಂತ ಬಂದಾಗ, ಒಂದು 7th ಇಲ್ಲ 8th ಆ ಟೈಮಲ್ಲಿ ನಮ್ಗೆ ಹಾರ್ಮೋನಲ್ ಚೇಂಜಸ್ ಇಂದ ಈ ತರ ಹಾಕ್ತಿವಿ. ಸೊ ಯಾರು ಬಂದ್ಬಿಟ್ಟು ಬೇಕು ಬೇಕು ಅಂತ ಹೇಳ್ಬಿಟ್ಟು ಈ ತರ ಆಗ ಉದ್ದೇಶ ಇರಲ್ಲ. ಯಾರು ಆಗೋದಿಲ್ಲ. ಹೌದು, ನಮ್ಗೆ ಆಕ್ಚುಲಿ ಗೊತ್ತಿರುತ್ತೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಕೂಡ ನಾವ್ ಯಾಕೆ ಚೇಂಜ್ ಆಗ್ತೀವಿ. ಸೊ ಇದು ಬಂದ್ಬಿಟ್ಟು ನಮ್ಮಲ್ಲಿರೋ ಫೀಲಿಂಗ್ಸ್, ಅದು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ನನ್ನ ಕಮ್ಯುನಿಟಿಯಲ್ಲಿ ತುಂಬಾ ಜನನು ಇವತ್ತು ಇದ್ದಾರೆ. ಸೊ ಅವರು ಚೇಂಜ್ ಆಗದೆ ಮದುವೆ ಮಾಡ್ಕೊಂಡು ಆ ಹೆಣ್ಣಿಗೂ ಪ್ರಾಬ್ಲಮ್ಮು, ಅವ್ರ ಕೈಲೂ ಲೈಫ್ ನ ಲೀಡ್ ಮಾಡಕ್ ಆಗ್ತಾ ಇಲ್ಲ. ಸೊ ಅವಾಗ ತುಂಬಾ ಕಷ್ಟ ಆಗತ್ತೆ. ಸೊ ಇವಾಗ ನಾನು ಟ್ರಾನ್ಸ್ಫಾರ್ಮೇಶನ್ ಆದ್ರೆ ಇದು ಪ್ರಾಬ್ಲಮ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಮಾತ್ರ ಇರುತ್ತೆ. ಸೊ ಬೇರೆಯವ್ರಿಗೆ ನಾನು ಪ್ರಾಬ್ಲಮ್ ಕೊಡಲ್ಲ. ಸೊ ಇದೇ ನಾನು ಮದುವೆ ಆಗಿ ಬೇರೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಆ ಹೆಣ್ಣಿಗೂ ಪ್ರಾಬ್ಲಮ್ ಅಲ್ವಾ. ತುಂಬಾ ಇನ್ಸಿಡೆಂಟ್ಸ್ ಇದೆ ಆಕ್ಚುಲಿ, ತುಂಬಾ ಫೋರ್ಸ್ಫುಲಿ ಆಗಿ ನಮ್ಮ ಕಮ್ಯುನಿಟಿ ಅವರು ಕೆಲವೊಬ್ರು. ಮೇಡಮ್, ಇನ್ ಕೇಸ್ ಆತರ ಮದ್ವೆ ಆದ್ರೆ ಏನಾಗುತ್ತೆ ಮೇಡಮ್? ಸಮಾಜಕ್ಕೆ ಗೊತ್ತಾಗಲಿ. ಓಪನ್ ಆಗಿ ಹೇಳ್ಬೇಕಂದ್ರೆ ಹೌದು, ತುಂಬಾ ಜನ ನನ್ನ ಕಮ್ಯುನಿಟಿ ಅವರು ಹೇಳ್ಕೊಳಕ್ ಆಗದೆ ನಮ್ ಜೊತೆನೂ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಸೊ ಆತರ ಫ್ಯಾಮಿಲಿ ಜೊತೆನೂ ಇರ್ತಾರೆ. ಎಷ್ಟೋ ಜನ ಡಿವೋರ್ಸ್ ಮಾಡ್ಕೊಂಡಿದ್ದಾರೆ. ಡಿವೋರ್ಸ್ ಮಾಡ್ಕೊಂಡು ಮದುವೆ ಆಗಿ ಅವ್ರ ಜೊತೆ ಬಾಳಕ್ ಆಗ್ದೂನು ಓಡ್ ಬಂದಿರೋರು ಇದ್ದಾರೆ. ಅದು ಫ್ಯಾಮಿಲಿಯ ಒತ್ತಾಯದಿಂದ ತುಂಬಾ ಒತ್ತಾಯ ಮಾಡ್ತಾರೆ. ಸೊ ನಾವು ಇವಾಗ ಫ್ಯಾಮಿಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನಮ್ಮ ಹೊರಗಡೆನೂ ಬಿಡಲ್ಲ. ನಮ್ಮ ಫ್ಯಾಮಿಲಿನೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತೀವಲ್ಲ, ಕೆಲವೊಬ್ರು ಫ್ಯಾಮಿಲಿನ ಇಂಪಾರ್ಟೆಂಟ್ ಆಗಿ ನೋಡ್ತಾರೆ. ನಾವು ಹೊರಗಡೆ ಬರೋರೆಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಏನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ನನ್ನ ಜೀವನ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ಸೊ ನನ್ನ ಕೈಲಿ ಹೊರಗಡೆನೇ ಬರಕ್ ಆಗಲ್ಲ. ಇಮೋಷನಲಿ ಬಾಂಡಿಂಗ್ ಟೈಟ್ ಆಗಿ ಫಿಕ್ಸ್ ಆಗಿರೋರು ಏನು ಮಾಡೋಕ್ಕಾಗಲ್ಲ. ಸೊ ಮದುವೆ ಮಾಡಿಸ್ತಾರ, ಮದುವೆ ಮಾಡ್ಕೋತಾರೆ, ಅವರಿಂದ ಈಚೆ ಬರೋಕ್ಕೆ ಪ್ರಯತ್ನ ಮಾಡಕ್ ಟ್ರೈ ಮಾಡ್ತಾರೆ. ಅದನ್ನೇ ಹೇಳ್ತಾ ಇದೀನಿ. ಸೊ ಫ್ಯಾಮಿಲಿ ಡಿಸರ್ವ್ ಆಗ್ತಾರೆ. ಒಂದು ಹೆಣ್ಣಿಗೆ ಎಷ್ಟು ಕನಸಿರುತ್ತೆ ಹೇಳಿ. ಅವಳು ಒಂದು ಗಂಡನ ಮದುವೆ ಆಗ್ಬೇಕು, ಮಕ್ಕಳು ಅಡಿಬೇಕು, ಆ ಒಂದು ಮರ ತರ ಅದು ಮರ ಫಲ ಕೊಟ್ಟು ಆ ಮರ ಬೀಜ ಬಿತ್ತಿ ಅದು ಒಂದು ಇದಾಗ ಹೋಗ್ತಾ ಇರುತ್ತೆ ಆ ತರ ಟೈಮಲ್ಲಿ. ಸೊ ನಿಮ್ಮ ಒಂದು ಪರ್ಸನಲ್ ಜನ ಏನ್ ಅನ್ಕೊಬಿಡ್ತಾರ ಅಂತ ಹೇಳಿ ನಿಮ್ಮ ಮಕ್ಕಳಿಗೋಸ್ ನನ್ ಮಗ ಹಿಂಗಲ್ಲ ಅಂತ ಪ್ರೂವ್ ಮಾಡಕ್ಕೆ ನೀವೇನ್ ಮಾಡ್ತೀರ, ಒಂದು ಮದ್ವೆ ಮಾಡ್ಬಿಡ್ತೀರ. ಅದು ತಪ್ಪು. ಸೊ ಕೆಲವೊಬ್ರು, ನಾನು ಎಲ್ಲ ಇನ್ಸಿಡೆನ್ಸ್ ಹಂಗ ಆಗಲ್ಲ, ಯಾಕಂದ್ರೆ ನಮ್ಮ ಕಮ್ಯುನಿಟಿ ಅವ್ರು ನಮ್ಮ ಯಾವ್ದೋ ಒಂದು ಹುಡುಗಿನ ಲೈಫ್ ಹಾಳು ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಯಾರು ಆತರ ಹೋಗಕ್ ಹೋಗಲ್ಲ. ಕೆಲವೊಂದು ಪರ್ಸೆಂಟ್ ಅಲ್ಲಿ ಆತರ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಈ ಹಾರ್ಮೋನಲ್ ಚೇಂಜಸ್ ಆಗಿದ ತಕ್ಷಣ ನಾನು ಏನ್ ಮಾಡಿದೆ, ನನ್ಗೊಂದು ಕೆಲವು ಫ್ರೆಂಡ್ಸ್ ಸಿಗ್ತಾರೆ. ಸೊ ನನ್ನ ಕಮ್ಯುನಿಟಿ ಫ್ರೆಂಡ್ಸ್ ಮೀನ್ಸ್ ನಾನು ಅವಾಗ ಬಂದ್ಬಿಟ್ಟು ಇವಾಗ LGBTQ ಅಂತ ಹೇಳ್ತಾರಲ್ಲ, ಲೆಸ್ಬಿಯನ್, ಗೇ, ಟ್ರಾನ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ತರ ಕಮ್ಯುನಿಟಿ ಅವ್ರ ಜೊತೆ ನಾನು ಮಿಂಗಲ್ ಆಗ್ತೀನಿ. ನಾನು ಮಿಂಗಲ್ ಆಗೋದು ಬಂದ್ಬಿಟ್ಟು ಒಂದು ಗೇ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗ್ತೀನಿ. ಆ ಗೇ ಫ್ರೆಂಡ್ಸ್ ಹೆಂಗಿರ್ತಾರೆ ಅಂದ್ರೆ, ಅವ್ರಿಗೆ ಗಂಡಿನ ಮೇಲೂ ಅಟ್ರಾಕ್ಷನ್ ಇರುತ್ತೆ, ಒಂದು ಬೈಸೆಕ್ಷಲ್ಸ್ ಅಂತ ಇರುತ್ತಲ್ಲ, ಅವ್ರ ಹೆಣ್ಣಿನ ಮೇಲೆ ಅಟ್ರಾಕ್ಷನ್ಸ್ ಇರುತ್ತೆ. ಸೊ ಈ ಕನ್ಫ್ಯೂಸ್ ಸ್ಟೇಜ್ ಅಲ್ಲೇ ಓಡಾಡ್ತಿರ್ತೀನಿ. ಸೊ ಬಟ್ ನನಗೇನ್ ಅನ್ಸುತ್ತೆ, ನಾನು ಇವ್ರಿಗಿಂತನೂ ವಿಭಿನ್ನ, ನನಗೆ ಸೀರೆ ಉಡ್ಲೇಬೇಕು. ಅವ್ರಿಗೆ ಏನಂತ ಹೇಳಿದ್ರೆ, ಅವ್ರಿಗೆ ಸೀರೆ ಎಲ್ಲ ಹಾಕೋಬೇಕಂತಿರಲ್ಲ, ಗಂಡಿನ ಮೇಲೆ ಅಟ್ರಾಕ್ಷನ್ ಇರುತ್ತೆ ಅಷ್ಟೇ, ಬಿಟ್ರೆ ಸಾರಿ ಹಾಕೋಬೇಕು ಅಂತೆಲ್ಲ ಇರಲ್ಲ. ಸೊ ಆ ಥರ ಫ್ರೆಂಡ್ಸ್ ಸಿಕ್ಕಿದಾಗ ನಾನು ಗೇ ಅಂತ ನಾನು ಸ್ವಲ್ಪ ದಿವಸ ಅನ್ಕೊಂಡ್ಬಿಟ್ಟಿದ್ದೆ. ಸೊ ಅವಾಗ ನನಗೆ ನನ್ನ ಕ್ಲಾರಿಟಿನೇ ಇಲ್ಲ, ನನ್ನ ಒಂದು ಸೆಕ್ಷುಯಲ್ ಓರಿಯಂಟೇಷನ್ ಅಂತ ಏನು ಹೇಳ್ತೀವಿ ನಾವು, ಏನು ಅಂತ ಹೇಳೋದು ನಮಗೆ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ನಾವು ಹೇಳ್ಕೋಬೇಕು ಅಂದ್ರೆ ಎಷ್ಟು ಪ್ರೆಷರಲ್ಲಿ ಹೋಗ್ತಾ ಇರ್ತೀವಿ ಅಂದ್ರೆ, ಒಂದು ಅನ್ನ ಕುಕ್ಕರಲ್ಲಿ ಬೇಯಿಸ್ತಾನೆ ಇದ್ರೆ ಹೆಂಗಿರುತ್ತೆ. ಸೊ ನಾವು ನಮ್ಮ ಫ್ಯಾಮಿಲಿಗೆ ಹೇಳ್ಕೊಳಕ್ಕಾಗಲ್ಲ, ನನ್ನ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ, ನಮ್ಗೆ ಯಾರೋ ದಿಕ್ಕೇ ಇರಲ್ಲ. ಸೊ ಅವಾಗ ಏನ್ ಅನ್ಸುತ್ತೆ ಅಂದ್ರೆ, ಈ ಪ್ರಪಂಚದಲ್ಲಿ ನಾವು ಒಬ್ಬರೇ ಈ ತರ ಡಿಫ್ರೆಂಟ್ ಆಗಿರೋದು ಅಂತೆಲ್ಲ ಮನ್ಸಲ್ಲಿ ಬಂದ್ಬಿಡುತ್ತೆ. ಆ ಟೈಮಲ್ಲೆಲ್ಲ ತುಂಬಾ ನೊಂದಿದ್ದೀನಿ, ತುಂಬಾ ಹತ್ತಿರೋದು. ಒಂದೊಂದು ದಿವಸ ಊಟನೇ ಮಾಡದೆ ಯಾವ ಥರ ಶೇರ್ ಮಾಡ್ಕೊಳಕ್ ಆಗೋದು, ಸೂಸೈಡ್ ತನಕ ಹೋಗೋದು. ನನ್ನ ಕಮ್ಯುನಿಟಿಯಲ್ಲಿ ನೋಡಿ 50% ಮೇಲೇನೆ ಇರ್ತಾರೆ ಸೂಸೈಡ್ ಅಟೆಂಪ್ಟ್ ಮಾಡಿರೋರು. ಸೂಸೈಡ್ ಆಗಿರೋರು ತುಂಬಾ ಜನನೂ ಇದ್ದಾರೆ ಅದರಲ್ಲಿ. ಸೊ ಆಫ್ಟರ್ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಜನ ಸೂಸೈಡ್ ಮಾಡ್ಕೋತಾರೆ. ಅದ ತುಂಬಾ ಟಾಪಿಕ್ಸ್ ಇದೆ.
ಹೌದು ಈ ತರ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಸೂಸೈಡ್ ಮಾಡ್ಕೊಬಿಡ್ತಾರೆ, ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ತರ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಆದ್ಮೇಲೂ ಒಂದು ಗಂಡಿನ ಜೊತೆ ಒಂದು ಏನಂತಾರೆ ಒಂದು ಸಂಬಂಧ ಇಟ್ಕೋತಾರೆ, ಆ ಹುಡುಗ ಬಂದ್ಬಿಟ್ಟು ಫ್ಯಾಮಿಲಿಗೆ ಎದುರ್ಕೊಂಡು ಇವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಆವಾಗ ಹೋಗಿ ಸೂಸೈಡ್ ಮಾಡ್ಕೊಬಿಡ್ತಾರೆ. ಸೊ ಎಮೋಷನಲಿ ಎಮೋಷನ್ಸ್ ಅಂತ ಹೇಳ್ತಾರಲ್ಲ ಅದರಲ್ಲಿ ನಾವು ಬದುಕ್ತಾ ಬಂದಿದ್ದೀವಿ. ಸೊ ನಾನು ಆಕ್ಚುಲಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನನ್ನ ಫ್ರೆಂಡ್ಸ್ ಆಕ್ಚುಲಿ ನೀವು ಮೆನ್ಷನ್ ಮಾಡಿದಾಗ ನೀತು ನನಗೆ ತುಂಬಾ ಹೇಳಿದಾಳೆ. ಸೊ ನಾವು ಹಿಂಗೆ ಡಿಸಿಷನ್ ತೆಗಿಬಾರ್ದು. ಸೊ ಫಸ್ಟ್ ಬಂದ್ಬಿಟ್ಟು ನಾವೇನಂತ ಹೇಳ್ಬಿಟ್ಟು ಒಂದು ಎಂಡಕ್ರಾಲಜಿಸ್ಟ್, ಇದಕ್ಕೆಂತ ಒಂದು ಡಾಕ್ಟರ್ಸ್ ಇದ್ದಾರೆ, ಸ್ಪೆಸಿಫಿಕ್ ಡಾಕ್ಟರ್ಸ್ ಇದ್ದಾರೆ ಎಂಡಕ್ರಾಲಜಿಸ್ಟ್ ಅಂತ ಹೇಳ್ಬಿಟ್ಟು. ಸೊ ಅವ್ರ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಬಂದ್ಬಿಟ್ಟು ಡೈರೆಕ್ಟಾಗಿ ನಮಗೆ ಸರ್ಜರೀಸ್ ಬಗ್ಗೆ ಎಲ್ಲ ರೆಫರ್ ಮಾಡಲ್ಲ. ಸೊ ಅವರಿಂದ ನಾವು ಸೈಕಾಟ್ರಿಸ್ಟ್ ಹತ್ರ ಹೋಗ್ತೀವಿ. ನೆಕ್ಸ್ಟ್ ಬಂದು ಸೈಕಾಟ್ರಿಸ್ಟ್ ನಮ್ಮ ಹತ್ರ ಒಂದು 1 to 2 years ತನಕ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾಗತ್ತೆ. 1 to 3 ಹೌದು. ವೈ ಬಿಕಾಸ್ ನಮ್ಮ ಆಗಿರೋದೇ ಸರ್ಜರೀಸ್ ಆಗಿರಲ್ಲ. ನಾನು ಹೇಳ್ತಿರೋ ಪ್ರೊಸೀಜರ್ ವೈಸ್ ಹೋಗೋರು, ಇಜ್ರಾ ಕಲ್ಚರಲ್ಲಿ ಹೋಗೋರು ಇವತ್ತೇ ನಾವು ಹೋಗು ಗುರು ಹತ್ರ ಸೇರಿದಾಗ ಅವ್ರು ಏನ್ ಡಿಸಿಷನ್ ತೆಗಿತಾರೆ ಭಿಕ್ಷಾಟನೆ ಮಾಡಿ ಅದು ಕೂಡಿದ ತಕ್ಷಣ ಹೋಗ್ಬಿಟ್ಟು ಅವ್ರು ಸರ್ಜರಿ ಮಾಡಿಸ್ಕೊಳ್ಳೋರು ಇದ್ದಾರೆ. ಸೊ ನಾನು ಹೇಳ್ತಿರೋದು ಇದು ಪ್ರೊಸೀಜರ್ ವೈಸ್ ಹೋಗೋ ಸರ್ಜರೀಸ್. ಸೊ ಈ ಪ್ರೊಸೀಜರ್ ವೈಸ್ ಹೋಗೋ ಸರ್ಜರೀಸ್ ಬಂದ್ಬಿಟ್ಟು ನಾವು ಸೈಕಾಟ್ರಿಸ್ಟ್ ಹತ್ರ ಹೋಗಿ 2 years ತನಕ ಹಾರ್ಮೋನಲ್ ಥೆರಪಿ ಇರುತ್ತೆ. ಸೊ ಇವತ್ತು ನೀತೂನು ಆಗಿ ಹಾರ್ಮೋನಲ್ ಇದ್ದಿದ್ದಾಳೆ. ಸೊ ನಾವು ಹಾರ್ಮೋನಲ್ಸ್ ಅಲ್ಲಿ ಇದ್ದೆ 2 years ತನಕ ಹಾರ್ಮೋನ್ಸ್ ಅಲ್ಲಿ ಇದ್ದು. ಸೊ ಅದಾದ್ಮೇಲೆ ನಮ್ಗೊಂದು ಲೆಟರ್ ಸಿಗುತ್ತೆ. ಸೊ ಓಕೆ ಯು ಕ್ಯಾನ್ ಪ್ರೊಸೀಡ್ ಫಾರ್ ಸರ್ಜರಿ, ಸೊ ಓಕೆ ಯುವರ್ ಟ್ರಾನ್ಸ್ಪರ್ಸನ್ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಸಿಗುತ್ತೆ. ಸೊ ಅದೇ ಪ್ರೊಸೀಜರ್ ವೈಸಲ್ಲೇ ನಾನು ಫಾಲೋ ಮಾಡಿದ್ದೀನಿ ಇದುವರೆಗೂ. ಸೊ ಆ ಹಾರ್ಮೋನಲ್ ಪ್ರಾಬ್ಲಮ್ಸ್, ಹಾರ್ಮೋನಲ್ ಥೆರಪಿಯಲ್ಲಿ ಇರುವಾಗ ಒಂದು 2 years ಅದ್ರಲ್ಲಿ ಏನಾಗುತ್ತೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರೆ, ಅದೆಲ್ಲ ತುಂಬಾ ಇದೆ. ಅಯ್ಯೋ ನಮ್ ಕೈಲಿ ಇರಕ್ಕೆ ಆಗಲ್ಲ, ಯಾವಾಗ ಸೂಸೈಡ್ ಮಾಡ್ಕೋಬೇಕು, ಈ ಬದುಕೇ ಬೇಡ ಅನ್ನಂಗೆಲ್ಲ ಮನ್ಸಲ್ಲಿರುತ್ತೆ. ನಮ್ ಕೈಲಿ ಬಾಳಕ್ ಆಗಲ್ಲ, ಈ ಕಡೆ ನನ್ನ ಕಮ್ಯುನಿಟಿ ಜೊತೆ ಹೋಗ್ಬೇಕು. ಸೊ ಇವಾಗ ನನಗೆ ಆಸೆ ಇರುತ್ತೆ ನಂಗೆ ಸೀರೆ ಉಟ್ಕೋಬೇಕು ಅಂತ, ನಮ್ಮ ಮನೆಗೆ ಬಂದ್ರೆ ನಾನು ನಾರ್ಮಲ್ ಆಗಿ ಬರಬೇಕು. ನಾನು ಸೀರೆ ಉಟ್ಕೊಂಡ್ ಬಂದ್ರೆ ಮನೇಲಿ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ನೀವು ಆ ಏಜ್ ಅಲ್ಲಿ ಎಲ್ಲಿ ಹೋಗ್ತೀರಾ, ನಿಮ್ಮ ಹತ್ರ ಕೈಯಲ್ಲಿ ದುಡ್ಡು ಇರಲ್ಲ, ನಿಮ್ಗೆ ಯಾರು ಸಪೋರ್ಟು ಇರಲ್ಲ. ಆ ಟೈಮಲ್ಲಿ ಏನ್ ಮಾಡೋಕ್ಕಾಗತ್ತೆ, ಕದ್ದು ಮುಚ್ಚಿ ಹೋಗಿ ನನ್ನ ಕಮ್ಯುನಿಟಿ ಮೀಟ್ ಮಾಡ್ಕೊಂಡ್ ಬಂದು ತಿರ್ಗಾ ನನ್ನ ಮನೆಗೆ ಬರುವಾಗ ಆ ಸೀರೆ ಎಲ್ಲ ಬಿಚ್ಚಾಕ್ಬಿಟ್ಟು ನಾರ್ಮಲ್ ಆಗಿ ಬರ್ಬೇಕಾಗತ್ತೆ. ಸೊ ಇದೇ ಗೊಂದಲದಲ್ಲಿ ತುಂಬಾ ವರ್ಷಗಳು ನಾನು ಓಡಾಡ್ತಿದ್ದೆ ನಾನು. ಸೊ ಇದಂತ ಹೇಳ್ತಾರಲ್ಲ ಜನಕ್ಕೆ ಗೊತ್ತಾಗಿರಲ್ಲ. ಇವಾಗ ಮೂವೀಸ್ ಇಂದ ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ. ನಾನಲ್ಲ ಅವಳು ಫಿಲಮ್ಸ್, ಆ ಥರ ಎಲ್ಲ ಫಿಲಮ್ಸ್ ಅಲ್ಲಿ ತುಂಬಾ ಇವಾಗ ಸೆನ್ಸಿಟೈಸೇಷನ್ ಏನಂತಾರೆ ಒಂದು ಅರಿವು ಮೂಡಿಸ್ತಾ ಇದ್ದಾರೆ. ಅಂದ್ರೆ ಮೇಡಮ್ ಮನೆಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಯಾವ್ದು ಪ್ರಾಬ್ಲಮ್ಸ್ ಇರೋದು ನಿಜ ಸರ್. ನಾನು ಏನಂತೀನಿ, ನಿಮ್ಮ ಮಕ್ಕಳನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಯಾವುದೇ ಮಗು ಆಗ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಹುಟ್ಟಿರ್ತೀವಿ, ಅಪ್ಪರ್ ಮಿಡಲ್ ಕ್ಲಾಸ್ ಇರ್ಬೋದು, ತುಂಬಾ ರಿಚ್ ಇರ್ಬೋದು, ಏನೇ ಇದ್ರು ಕೂಡ ಮಕ್ಕಳೇ ಅಲ್ವಾ. ಒಂದು ಮಕ್ಳು ತಪ್ಪು ಮಾಡಿದ ತಕ್ಷಣ ಇವಾಗ ಒಂದು ಮಗು ಒಂದು ಗಲೀಜ್ ಮಾಡ್ಬಿಡ್ತು ಕಾಲಲ್ಲಿ, ಅದಕ್ಕಂತ ಹೇಳಿ ಕಾಲ್ ಕತ್ತರಿಸಕ್ಕಾಗಲ್ಲ. ಅದನ್ನ ತೊಳೆದ್ಬಿಟ್ಟು ಇನ್ನೇನಿದೆ ಕೆಲಸ ಅದನ್ನ ನೋಡ್ಬೇಕಾಗತ್ತೆ. ಅದೇ ತರಾನೇ ನಿಮ್ಮ ಮಕ್ಕಳನ್ನ ನೀವೇ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ಹೋಗಿ ಒಂದು ರೋಡಲ್ಲಿ ಭಿಕ್ಷೆ ಬೇಡ್ತಾರೆ. ಒಂದು ಇಜ್ರಾ ಕಲ್ಚರಲ್ಲಿ ಬಂದಾಗ ಅದು ಎಷ್ಟು ಕ್ರಿಟಿಕಲ್ ಇದೆ ಗೊತ್ತಾ. ರೋಡಲ್ಲಿ ಹೋದ್ರೆ ಒಬ್ಬ ಒಂದೊಂದು ಮಾತು ಹೇಳ್ತಾರೆ, ಹೊಡಿತಾರೆ. ಆ ಮೂವಿಯಲ್ಲಿ ತೋರಿಸಿದಾರಲ್ಲ, ಅವ್ರು ಭಿಕ್ಷಾಟನೆ ಮಾಡಕ್ ಹೋದಾಗ ಹೊಡಿತಾರೆ. ಈ ರೌಡಿಗಳು ಪುಂಡರು ಅವ್ರ ಕಡೆ ಎಲ್ಲ ನಾವು ಸಿಕ್ಕಾಕೊಂಡು ಎಷ್ಟು ನರಳ್ತೀವಿ ಗೊತ್ತಾ. ಸೆಕ್ಸ್ ವರ್ಕ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇವತ್ತು ಅವ್ರು ಇಚ್ಛೆಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಕೊಡಿದಾರೆ ನಮ್ಮ ಕಮ್ಯುನಿಟಿ ಅವರು. ಮಾಡಲ್ಲ ಸರ್, ಅವ್ರಿಗಿರೋ ಮಾಡೋದಿಲ್ಲ, ನೋವು ಯಾರಿಗೂ ಹೇಳಕ್ಕಾಗಲ್ಲ ಸರ್. ವೈ ಬಿಕಾಸ್ ಇವಾಗ ಒಂದು ಹೆಣ್ಣು ಬಂದ್ಬಿಟ್ಟು ಇಷ್ಟು ಫ್ರೀಡಮ್ ಆಗಿ ಓಡಾಡ್ತಿದಾರೆ ಅಂದ್ರೆ ನಾನು ಸ್ಟ್ರಾಂಗ್ ಆಗಿ ಹೇಳ್ಬೋದು. ನನ್ನ ಕಮ್ಯುನಿಟಿ ಅವರು ಎಷ್ಟು ಜನ ಎವ್ರಿ ಡೇ ರೇಪ್ ಆಗ್ತಾರೆ ಗೊತ್ತಾ. ಅವ್ರು ಕೊಟ್ಟಿರೋ ಒಂದು ದುಡ್ಗೋಸ್ಕರ ಅಷ್ಟು ಒಂದು ಮೈನ ಅವರು ಇದ್ ಮಾಡ್ತಾರೆ. ಒಂದು ಗಂಡು ಬಂದ್ಬಿಟ್ಟು ನಮ್ಮ ಹತ್ರ ಇದ್ ಮಾಡ್ತಾರ ಅಂತ ಹೇಳಿದ್ರೆ ನನ್ನ ಕಮ್ಯುನಿಟಿ ನಾನು ತುಂಬಾ ನೋಡಿದೀನಿ ಸರ್. ಆ ನೋವುಗಳು ಹೇಳ್ಕೊಳಕ್ ಆಗಲ್ಲ ಏನ್ ಅನ್ಬೋದು, ಕಾಮುಕ ಅನ್ಬೋದು, ರಾಕ್ಷಸ ಅನ್ಬೋದು ಸರ್. ನಾನು ಎಲ್ಲಾರನ್ನೂ ಹೇಳಲ್ಲ ಸರ್. ಗಂಡಿನ ಬಂದಾಗ ನಾನು ಎಲ್ಲಾರನ್ನೂ ಹೇಳಲ್ಲ. ತಂಗಿ ಅಂತ ನಮ್ಮನ್ನ ಪ್ರೀತಿಸೋರು ಎಷ್ಟೋ ಜನ ಇದ್ದಾರೆ, ತಾಯಿ ಅಂತ ಪ್ರೀತಿಸೋರು ಎಷ್ಟೋ ಜನ ಇದ್ದಾರೆ. ನಮ್ಮ ಆಟೋ ಡ್ರೈವರ್ಸ್ ಕೆಲವೊಬ್ರು ಅಣ್ಣ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಸಪೋರ್ಟ್ ಮಾಡಿ ಇದ್ ಮಾಡೋರು ಇದ್ದಾರೆ. ನಮ್ಮನ್ನ ರೇಗಿಸ್ಬಿಟ್ಟು ಹೋಗೋರು ಇದ್ದಾರೆ. ಸೊ 5 ಬೆರಳು ಒಂದೇ ತರ ಇಲ್ಲ, ಅದೇ ತರ ಎಲ್ಲಾರು ಒಂದೇ ತರ ಇರಲ್ಲ ಸರ್. ಕೆಲವೊಬ್ರು ಗಂಡಸರು ತಪ್ಪಿಂದ ನಾವು ಎಷ್ಟು ಇವತ್ತು ಅನುಭವಿಸಿರ್ತೀವಿ ಗೊತ್ತಾ. ತುಂಬಾ ನಾವು ಲೈಫನ್ನು ಅನುಭವಿಸಿರ್ತೀವಿ ನೋವುಗಳನ್ನ. ತುಂಬಾ ಇದೆ ಸರ್. ನಾವು ಹೇಳಕ್ ಹೋಗ್ಬೇಕು ಅಂದ್ರೆ ನಾನು ನನ್ನ ಭಾವನೆಗಳು ಬದಲಾಗಿರೋ ಟೈಮಲ್ಲಿ ನಾನು ಒಂದು ಗಂಡಸರು ಒಂದು ಗ್ರೂಪ್ ಕುತ್ಕೊಂಡಿದ್ರೆ ಅವ್ರ ಮುಂದೆ ನಾನು ಹೋಗ್ತಾನೆ ಇರ್ಲಿಲ್ಲ. ಸೊ ಈ ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ನಮ್ಗೆ ಅದೆಲ್ಲ ಗೊತ್ತೇ ಇಲ್ಲ. ಸೊ ಇವಾಗೆಲ್ಲ ಬಂದ್ಬಿಟ್ಟು ಆ ಪಾಲಿಸೀಸ್ ಎಲ್ಲ ಬಂದಿದೆ ಕಂಪ್ನೀಸ್ ಅಲ್ಲಾಗ್ಲಿ. ಸೊ ಇವಾಗ ಗುಡ್ ಟಚ್ ಬ್ಯಾಡ್ ಟಚ್ ಅಲ್ಲ ಅಂತ ಮಕ್ಳಿಗೆ ಹೇಳ್ಕೊಡ್ತಾರೆ.
ಸೊ ಅದು ಬಂದು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ ಮಕ್ಳಿಗೂ ಇದೆ ಸರ್. ತುಂಬಾ ಕೆಲವೊಂದು ವಿಷಯಗಳು ಇವಾಗ ಹೊರಗಡೆ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಪ್ಯಾರೆಂಟ್ಸ್ ಬಂದ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇರಬೇಕು. ಸೊ ಎಜುಕೇಶನ್ ಸಿಸ್ಟಮ್ ಅಲ್ಲೂ ನಾನು ಏನಂತೀನಿ, ಈ ಹಾರ್ಮೋನಲ್ ಚೇಂಜಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಅವ್ರಿಗೂ ಐಡಿಯಾಸ್ ಕೊಡಬೇಕು. ಇವಾಗ ಟ್ರಾನ್ಸ್ ಆಗಿದ ತಕ್ಷಣ ಆ ಮಕ್ಳಿಗೆ ಕೌನ್ಸಿಲಿಂಗ್ ಕೊಡಂಗಿಲ್ಲ, ತಂದೆ ತಾಯಿಗೂ ಕೌನ್ಸಿಲಿಂಗ್ ಕೊಡಬೇಕಾಗತ್ತೆ. ಸೊ ಆ ಥರ ಪ್ರೊಸೀಜರ್ಸ್ಗಳು ಬರಬೇಕು ಇನ್ನು ಮುಂದಕ್ಕೆ. ಈಗ ಸಮಾಜ ನೋಡೋದು ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಅವರು ಕಾಮದ ವಸ್ತು. ನಿಜ ನಿಮ್ಮ ರಿಯಾಕ್ಷನ್? ಸರ್, ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಮಂಗಳಮುಖಿ ಅವರ ಎಕ್ಸಿಸ್ಟೆನ್ಸ್ ಯಾವಾಗಿಂದ ಇದೆ ಅಂತ ಅನ್ಕೊಂಡಿದ್ದೀರಾ? ನಿಮ್ ಮಹಾಭಾರತದಲ್ಲಿ ತಗೊಳ್ಳಿ. ಇವತ್ತು ಕೂವಾಗಮ್ ಅಂತ ಒಂದು ಫೆಸ್ಟಿವಲ್ ನಡೆಯುತ್ತೆ ತಮಿಳ್ನಾಡಲ್ಲಿ. ಎಷ್ಟು ಕಮ್ಯುನಿಟೀಸ್ ಅಲ್ಲಿ ಬರ್ತಾರೆ ಗೊತ್ತಾ ಸರ್? ಅದರ್ ಕಂಟ್ರೀಸ್ ಇಂದ, UK, US, ಪ್ಯಾರಿಸ್, ಜಪಾನ್, ಎಲ್ಲಿಂದನೇ ಬರ್ತಾರೆ ಸರ್. ಎಷ್ಟು ಜನ ಬರ್ತಾರೆ ಗೊತ್ತಾ? ನಮ್ಮ ಜನಗಳನ್ನ ನಾವು ನೋಡಿದ ತಕ್ಷಣ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅಷ್ಟು ಖುಷಿ ಆಗತ್ತೆ. ನಿಮ್ಮ ಕಮ್ಯುನಿಟಿ ನನ್ನ ಕಮ್ಯುನಿಟಿಯವ್ರು ಬರ್ತಾರೆ ಅಲ್ಲಿ. ಸೊ ಅದು ಫಂಕ್ಷನ್ ಬಂದ್ಬಿಟ್ಟು ತಾಳಿ ಕಟ್ಟಿ ವಿಧವೆ ಆಗೋದದು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಮೇಡಮ್, ತುಂಬಾ ಜನಕ್ಕೆ ಸೊ ನನ್ನ ಎಲ್ಲ ಇಂಟರ್ವ್ಯೂಸ್ ನಾನು ಹೇಳ್ತಾ ಬರ್ತೀನಿ. ಸೊ ಯುದ್ಧ ಮುಗಿಬೇಕು ಅಂತ ಹೇಳಿದ್ರೆ ಒಂದು ಎಲ್ಲ ಲಕ್ಷಣ ಇರೋ ಒಂದು ಒಬ್ಬನ ಬಲಿ ಕೊಡ್ಬೇಕು ಅಂತ ಹೇಳ್ತಾರಂತೆ. ಅವಾಗ ನಮ್ಮ ಇವರು ಏನಂತಾರೆ, ಅರವಾನ್ ಅಂತ ಹೇಳ್ತೀವಿ. ಸೊ ಅದನ್ನ ನಮ್ಮ ಮಹಾಭಾರತದಲ್ಲಿ ನೋಡೋಕೆ ಗೊತ್ತಾಗತ್ತೆ. ಅರವಾನ್ ಅನ್ನೋರ್ನ, ಅವ್ರಿಗೆ ಎಲ್ಲ ಲಕ್ಷಣಗಳು ಹೊಂದಿರ್ತಾರೆ. ಸೊ ಅವ್ರನ್ನ ಬಲಿ ಕೊಡ್ಬೇಕಾಗತ್ತೆ ಯುದ್ಧದಲ್ಲಿ. ಸೊ ಅವಾಗ ಕೊನೆಯದಾಗ ಕೇಳ್ಬೇಕಲ್ಲ ಅವ್ರಿಗೆ ಏನ್ ಆಸೆ ಇದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತ ಒಂದು ಮಾತು, ನನಗೆ ಮದುವೆ ಆಗಿಲ್ಲ, ನಂದು ಮದುವೆ ಮಾಡ್ಕೊಂಡು ಒಂದು ಹೆಣ್ಣಿನ ಒಂದು ಸಂಬಂಧ ಇಟ್ಕೋಬೇಕಾಗತ್ತೆ. ಸೊ ಅವಾಗ ಎಲ್ಲಾರನ್ನು ಕೇಳಿದಾಗ ಯಾವ್ದು ಹೆಣ್ಮಗ್ಳು ಮುಂದ್ ಬಂದಿಲ್ವಂತೆ. ಸೊ ಅವಾಗ ಸಾಕ್ಷಾತ್ ಆ ಶ್ರೀಕೃಷ್ಣನೇ ಮೋಹಿನಿ ಅವತಾರದಲ್ಲಿ ಬರ್ತಾನಂತೆ. ದಟ್ ಮೀನ್ಸ್ ಒಂದು ಮಂಗಳಮುಖಿ ಅವತಾರದಲ್ಲಿ ಬರ್ತಾನಂತೆ. ಸೊ ಮಂಗಳಮುಖಿಯಾಗಿ ಬಂದು ಒಂದ್ ದಿವಸ ತಾಳಿ ಕಟ್ಟಿ ಒಂದು ಹೆಣ್ಣಾಗಿ ಅವನ ಜೊತೆ ಬದುಕಿ ಮಾರನೇ ದಿವಸನೇ ಆ ಅರವನ್ನ ಬಲಿ ಕೊಡ್ತಾರಂತೆ. ಅಲ್ಲೇ ಆ ಯುದ್ಧ ಮುಗಿಯುತ್ತೆ, ಏನಂತಾರೆ ಯುದ್ಧನ ಮುಗಿಯುತ್ತಂತೆ. ಸೊ ಅದೇ ತರ ಇವತ್ತು ನಾವು ಅದನ್ನ ಕಲ್ಚರ್ನ ಫಾಲೋ ಮಾಡ್ಕೊ ಬರ್ತೀವಿ. ನಾವು ಕೂವಾಗಮಲ್ಲಿ ಹೋಗಿ ಒಂದ್ ದಿವಸ ಮದುವೆ ಆಗಿ ಮಾರನೇ ದಿವಸನೇ ಇದು ವಿಧವೆ ಆಗಿ ಬಿಳಿ ಸೀರೆ ಉಟ್ಕೊಂಡು ಬರ್ತೀವಿ. ಅದು ಆಕ್ಚುಲಿ ತಮಿಳ್ನಾಡು ಸೈಡ್ ಅಲ್ಲಿ ಇದೆ. ಸೊ ಆ ತರ ಎಲ್ಲ ತುಂಬಾ ಕಲ್ಚರ್ಸ್ ಇದೆ ಸರ್. ಸೊ ನಾನು ಪ್ರತಿ ವರ್ಷ ಹೋಗಿದ್ದೀನಿ. ಇದು ಎಲ್ಲ ಕಡೆಯಿಂದ ಬರ್ತಾರೆ, ಕೆಲವೊಬ್ರು ಹೋಗಲ್ಲ, ಅದು ಅವ್ರವ್ರ ಇಚ್ಛೆ, ಅದು ಇಂಟ್ರೆಸ್ಟ್ ಹೋಗ್ತಾರೆ ಬರ್ತಾರೆ. ಆ ತರ ಎಲ್ಲ ತುಂಬಾ ಜನ ನೋಡ್ಬೋದು, ನೀವು ಹೋಗಿ ಬರ್ತಾರೆ. ಸೊ ಅದೇ ತರ ಈ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ ನಮ್ಮ ಮಂಗಳಮುಖಿಯರು, ಇವಾಗಿಂದ ಇಲ್ಲ ಸರ್, ನಮ್ಮ ಇತಿಹಾಸದಿಂದನೇ ಇದೆ. ಸೊ ನಾವೇನು ಇವಾಗ ಬಂದು ಎಕ್ಸಿಸ್ಟೆನ್ಸ್ ಇಲ್ಲ. ಈ ಏನಂತಾರೆ ಆ ಕಾಲದ ದೇವರ ಕಾಲದಿಂದನೇ ಬರ್ತಾ ಇದಾರೆ. ಅವಾಗ ಬ್ರಿಟಿಷರು ಮತ್ತೆ ಇವರೆಲ್ಲ ಬಂದಾಗ ಇದನ್ನ ಕ್ರಿಮಿನಲಿಸಮ್ ಆಗಿ ಮಾಡ್ಬಿಡ್ತಾರೆ. ಸೊ ಈ ಭಾವನೆಗಳು ಇದನ್ನೆಲ್ಲ ನೋಡಿ ಅವ್ರಿಗೆ ಸರಿ ಅನ್ಸಲ್ಲ. ಬಟ್ ನಮ್ಮ ಕಲ್ಚರಲ್ ಇದೆ ಸರ್. ಸೊ ತೃತೀಯ ಲಿಂಗಿ ಅನ್ನೋದು ನಮ್ಮ ಕಲ್ಚರ್ ಆಲ್ರೆಡಿ ಅವಾಗಿಂದನೇ ಇದೆ. ಸೊ ಅವರು ಡ್ಯಾನ್ಸ್ ಎಲ್ಲ ಮಾಡೋರು ಅವಾಗಿನ ಕಾಲದಲ್ಲಿ, ಆ ಥರ ಎಲ್ಲ ತುಂಬಾ ಇದು ಮಾಡೋರು. ಸೊ ಯಾವಾಗ ನಮ್ಮ ಇಂಡಿಯಾದಲ್ಲಿ ಈ ತರ ಬ್ರಿಟಿಷ್ ಅವರೆಲ್ಲ ಬಂದಾಗ ನಾನು ಇದು ಕೇಳಿ ತಿಳ್ಕೊಂಡಿರೋದು. ಆಕ್ಚುಲಿ ಇದು ನಾನು ಫುಲ್ಲಾಗಿ ನಾನು ಡೀಟೇಲ್ ಆಗಿ ಹೇಳಕ್ಕಾಗಲ್ಲ, ಬಿಕಾಸ್ ನಮ್ಮ ಕಮ್ಯುನಿಟಿ ಅವರಿಂದ ನಾನು ಕೇಳಿ ತಿಳ್ಕೊಂಡಿರೋದು. ನನ್ನ ತಪ್ಪೇನಾದಿದ್ರೆ ಚಮಸ್ಕೋಬಹುದು, ಯಾಕಂದ್ರೆ ನೋಡೋರು ತಿದ್ಬೋದು, ತಪ್ಪಿರ್ಬೋದು ಮೇ ಬಿ. ಸೊ ಈ ತರ ಬ್ರಿಟಿಷರು ಮತ್ತೆ ಇವರೆಲ್ಲ ಬಂದು ನಮ್ಮ ದೇಶವನ್ನು ಆಳುವಾಗ ನಮ್ಮಂತ ಕಮ್ಯುನಿಟಿಯವ್ರನ್ನ ನೋಡಿ ಕ್ರಿಮಿನಲೈಸ್ ಮಾಡ್ಬಿಡ್ತಾರೆ. ಸೊ ಅವಾಗಿಂದ ಒಂದು ನೋಡೋ ದೃಷ್ಟಿಕೋನ ಬೇರೆ ಆಗ್ಬಿಡುತ್ತೆ. ಸೊ ಇವರೆಲ್ಲ ಒಂಥರ ಈ ಅಶ್ಲೀಷ ಪದವ ಏನಂತಾರೆ 9 ಚಕ್ಕ ಆ ತರ ಪದಗಳನ್ನ ಯೂಸ್ ಮಾಡಕ್ ಶುರು ಮಾಡ್ತಾರೆ. ಸೊ ಅದಕ್ಕೆ ಅವಾಗಿಂದನೇ ದೇವ ನೃತ್ಯ ಏನೋ ಒಂದು ಹೆಸರಿದೆ. ಸೊ ಅದು ನಾನು ಯಾಕಿಸ್ಕೊಂಡು ಹೇಳ್ತೀನಿ. ಸೊ ಆ ತರ ಎಲ್ಲ ಹೆಸರು ಕೊಟ್ಟು ಅವ್ರಿಗೆ ಒಂದು ಗೌರವ ಕೊಡ್ತಾ ಇದ್ರು ಸರ್ ಆಗಿನ ಟೈಮಲ್ಲಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.